ಔರಾದ್ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿದ್ದಂತ 58ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತಂತ ಶಿಕ್ಷಣ ಇಲಾಖೆ ಬಿಸಿಯೂಟ ಅಧಿಕಾರಿ, ಮುಖ್ಯ ಶಿಕ್ಷಕ ಹಾಗೂ ಸಿಆರ್ಸಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಬಾಲ್ಕಿಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥ ವಿಚಾರ. ಮುಖ್ಯ ಶಿಕ್ಷಕ ಬಿಸಿಯೂಟ ಅಧಿಕಾರಿ ಸಿಆರ್ಸಿ ಸಸ್ಪೆಂಡ್. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಜಮಲಾಪುರ ಸರ್ಕಾರಿ ಶಾಲೆಯ ಮಕ್ಕಳು ಎಂದಿನಂತೆ ಬಿಸಿಯೂಟ ಸೇವಿಸಿದ್ರು. ಕೆಲ ಹೊತ್ತಲ್ಲೇ ಬಹುತೇಕ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ತಕ್ಷಣವೇ 58ಕ್ಕೂ ಹೆಚ್ಚು ಮಕ್ಕಳನ್ನ ಔರಾದ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬಳಿಕ ಸರ್ಕಾರ ಎಚ್ಚೆತ್ತಿದೆ. ನಿರ್ಲಕ್ಷ್ಯ ವಹಿಸಿದ ಶಾಲೆಯ ಮುಖ್ಯ ಶಿಕ್ಷಕ ಬಿಸಿಯೂಟ ಅಧಿಕಾರಿ ಸಿಆರ್ಸಿಯನ್ನ ತಕ್ಷಣವೇ ಅಮಾನತು ಮಾಡಲಾಗಿದೆ. ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಕಳಪೆ ಬಿಸಿ ಊಟದ ಆಹಾರ ಧಾನ್ಯವನ್ನ ಸರಬರಾಜು ಮಾಡಲಾಗ್ತಿದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಹುಳುಗಳು ಇರುವ ಅಕ್ಕಿ, ತೊಗರಿ ಬೇಳೆ ಕುರಿತು ಸುದ್ದಿ ಮಾಡಿತ್ತು. ವಸತಿ ಶಾಲೆಗಳ ಆಹಾರ ಧಾನ್ಯಗಳಲ್ಲಿ ಹುಳು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಜಮ್ಮಲದಿನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಅಕ್ಕಿಯಲ್ಲಿ ಹುಳು ಪತ್ತೆಯಾಗಿದೆ. ಅಕ್ಕಿಯಲ್ಲಿದ್ದ ಹುಳುಗಳನ್ನ ಬೇರ್ಪಡಿಸುವುದಕ್ಕೆ ಅಡುಗೆ ಸಿಬ್ಬಂದಿ ಪರದಾಡುತ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಧಿಕಾರಿಗಳ ಅವಾಂತರಕ್ಕೆ 4 ಅಕ್ಷರ ಕಲಿಯಲು ಬಂದ ಮಕ್ಕಳು ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿ ಎದುರಾಗಿದೆ. ಈಗಲಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಆ ದೇವರೇ ಬಲ್ಲ. ಬೀದರ್ನಿಂದ ಮಲ್ಲಿಕಾರ್ಜುನ ಮರಕಲೆ ಜೊತೆ ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಔರಾದ್ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿದ್ದಂತ 58ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತಂತ ಶಿಕ್ಷಣ ಇಲಾಖೆ ಬಿಸಿಯೂಟ ಅಧಿಕಾರಿ, ಮುಖ್ಯ ಶಿಕ್ಷಕ ಹಾಗೂ ಸಿಆರ್ಸಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಬಾಲ್ಕಿಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥ ವಿಚಾರ. ಮುಖ್ಯ ಶಿಕ್ಷಕ ಬಿಸಿಯೂಟ ಅಧಿಕಾರಿ ಸಿಆರ್ಸಿ ಸಸ್ಪೆಂಡ್. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಜಮಲಾಪುರ ಸರ್ಕಾರಿ ಶಾಲೆಯ ಮಕ್ಕಳು ಎಂದಿನಂತೆ ಬಿಸಿಯೂಟ ಸೇವಿಸಿದ್ರು. ಕೆಲ ಹೊತ್ತಲ್ಲೇ ಬಹುತೇಕ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ತಕ್ಷಣವೇ 58ಕ್ಕೂ ಹೆಚ್ಚು ಮಕ್ಕಳನ್ನ ಔರಾದ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬಳಿಕ ಸರ್ಕಾರ ಎಚ್ಚೆತ್ತಿದೆ. ನಿರ್ಲಕ್ಷ್ಯ ವಹಿಸಿದ ಶಾಲೆಯ ಮುಖ್ಯ ಶಿಕ್ಷಕ ಬಿಸಿಯೂಟ ಅಧಿಕಾರಿ ಸಿಆರ್ಸಿಯನ್ನ ತಕ್ಷಣವೇ ಅಮಾನತು ಮಾಡಲಾಗಿದೆ. ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಕಳಪೆ ಬಿಸಿ ಊಟದ ಆಹಾರ ಧಾನ್ಯವನ್ನ ಸರಬರಾಜು ಮಾಡಲಾಗ್ತಿದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಹುಳುಗಳು ಇರುವ ಅಕ್ಕಿ, ತೊಗರಿ ಬೇಳೆ ಕುರಿತು ಸುದ್ದಿ ಮಾಡಿತ್ತು. ವಸತಿ ಶಾಲೆಗಳ ಆಹಾರ ಧಾನ್ಯಗಳಲ್ಲಿ ಹುಳು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಜಮ್ಮಲದಿನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಅಕ್ಕಿಯಲ್ಲಿ ಹುಳು ಪತ್ತೆಯಾಗಿದೆ. ಅಕ್ಕಿಯಲ್ಲಿದ್ದ ಹುಳುಗಳನ್ನ ಬೇರ್ಪಡಿಸುವುದಕ್ಕೆ ಅಡುಗೆ ಸಿಬ್ಬಂದಿ ಪರದಾಡುತ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಧಿಕಾರಿಗಳ ಅವಾಂತರಕ್ಕೆ 4 ಅಕ್ಷರ ಕಲಿಯಲು ಬಂದ ಮಕ್ಕಳು ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿ ಎದುರಾಗಿದೆ. ಈಗಲಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಆ ದೇವರೇ ಬಲ್ಲ. ಬೀದರ್ನಿಂದ ಮಲ್ಲಿಕಾರ್ಜುನ ಮರಕಲೆ ಜೊತೆ ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಔರಾದ್ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿದ್ದಂತ 58ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತಂತ ಶಿಕ್ಷಣ ಇಲಾಖೆ ಬಿಸಿಯೂಟ ಅಧಿಕಾರಿ, ಮುಖ್ಯ ಶಿಕ್ಷಕ ಹಾಗೂ ಸಿಆರ್ಸಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಬಾಲ್ಕಿಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥ ವಿಚಾರ.
ಮುಖ್ಯ ಶಿಕ್ಷಕ ಬಿಸಿ ಊಟ ಅಧಿಕಾರಿ ಸಿಆರ್ಸಿ ಸಸ್ಪೆಂಡ್. ಬೀದರ್ ಜಿಲ್ಲೆ ಔರತ್ ತಾಲೂಕಿನ ಜಮಲಾಪುರ ಸರ್ಕಾರಿ ಶಾಲೆಯ ಮಕ್ಕಳು ಎಂದಿನಂತೆ ಬಿಸಿ ಊಟ ಸೇವಿಸಿದ್ರು. ಕೆಲ ಹೊತ್ತಲ್ಲೇ ಬಹುತೇಕ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ತಕ್ಷಣವೇ 58ಕ್ಕೂ ಹೆಚ್ಚು ಮಕ್ಕಳನ್ನ ಔರತ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬಳಿಕ ಸರ್ಕಾರ ಎಚ್ಚೆತ್ತಿದೆ. ನಿರ್ಲಕ್ಷ್ಯ ವಹಿಸಿದ ಶಾಲೆಯ ಮುಖ್ಯ ಶಿಕ್ಷಕ ಬಿಸಿಯೂಟ ಅಧಿಕಾರಿ ಸಿಆರ್ಸಿಯನ್ನ ತಕ್ಷಣವೇ ಅಮಾನತು ಮಾಡಲಾಗಿದೆ. ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಕಳಪೆ ಬಿಸಿ ಊಟದ ಆಹಾರ ಧಾನ್ಯವನ್ನ ಸರಬರಾಜು ಮಾಡಲಾಗ್ತಿದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಹುಳುಗಳು ಇರುವ ಅಕ್ಕಿ ತೊಗರಿ ಬೇಳೆ ಕುರಿತು ಸುದ್ದಿ ಮಾಡಿತ್ತು. ವಸತಿ ಶಾಲೆಗಳ ಆಹಾರ ಧಾನ್ಯಗಳಲ್ಲಿ ಹುಳು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಜಮ್ಮಲದಿನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಅಕ್ಕಿಯಲ್ಲಿ ಹುಳು ಪತ್ತೆಯಾಗಿದೆ. ಅಕ್ಕಿಯಲ್ಲಿದ್ದ ಹುಳುಗಳನ್ನ ಬೇರ್ಪಡಿಸುವುದಕ್ಕೆ ಅಡುಗೆ ಸಿಬ್ಬಂದಿ ಪರದಾಡುತ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಧಿಕಾರಿಗಳ ಅವಾಂತರಕ್ಕೆ 4 ಅಕ್ಷರ ಕಲಿಯಲು ಬಂದ ಮಕ್ಕಳು ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿ ಎದುರಾಗಿದೆ. ಈಗಲಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಆ ದೇವರೇ ಬಲ್ಲ. ಬೀದರ್ನಿಂದ ಮಲ್ಲಿಕಾರ್ಜುನ ಮರಕಲೆ ಜೊತೆ ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಔರಾದ್ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿದ್ದಂಥ 58ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತಂತ ಶಿಕ್ಷಣ ಇಲಾಖೆ ಬಿಸಿಯೂಟ ಅಧಿಕಾರಿ, ಮುಖ್ಯ ಶಿಕ್ಷಕ ಹಾಗೂ ಸಿಆರ್ಸಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿ ಇದೆ, ನೋಡ್ಕೊಂಬನ್ನಿ. ಬಾಲ್ಕಿಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥ ವಿಚಾರ. ಮುಖ್ಯ ಶಿಕ್ಷಕ ಬಿಸಿ ಊಟ ಅಧಿಕಾರಿ ಸಿಆರ್ಸಿ ಸಸ್ಪೆಂಡ್. ಬೀದರ್ ಜಿಲ್ಲೆ ಔರತ್ ತಾಲೂಕಿನ ಜಮಲಾಪುರ ಸರ್ಕಾರಿ ಶಾಲೆಯ ಮಕ್ಕಳು ಎಂದಿನಂತೆ ಬಿಸಿ ಊಟ ಸೇವಿಸಿದ್ರು. ಕೆಲ ಹೊತ್ತಲ್ಲೇ ಬಹುತೇಕ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ತಕ್ಷಣವೇ 58ಕ್ಕೂ ಹೆಚ್ಚು ಮಕ್ಕಳನ್ನ ಔರತ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬಳಿಕ ಸರ್ಕಾರ ಎಚ್ಚೆತ್ತಿದೆ. ನಿರ್ಲಕ್ಷ್ಯ ವಹಿಸಿದ ಶಾಲೆಯ ಮುಖ್ಯ ಶಿಕ್ಷಕ ಬಿಸಿಯೂಟ ಅಧಿಕಾರಿ ಸಿಆರ್ಸಿಯನ್ನ ತಕ್ಷಣವೇ ಅಮಾನತು ಮಾಡಲಾಗಿದೆ. ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಕಳಪೆ ಬಿಸಿ ಊಟದ ಆಹಾರ ಧಾನ್ಯವನ್ನ ಸರಬರಾಜು ಮಾಡಲಾಗ್ತಿದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಹುಳುಗಳು ಇರುವ ಅಕ್ಕಿ ತೊಗರಿ ಬೇಳೆ ಕುರಿತು ಸುದ್ದಿ ಮಾಡಿತ್ತು. ವಸತಿ ಶಾಲೆಗಳ ಆಹಾರ ಧಾನ್ಯಗಳಲ್ಲಿ ಹುಳು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಜಮ್ಮಲದಿನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಅಕ್ಕಿಯಲ್ಲಿ ಹುಳು ಪತ್ತೆಯಾಗಿದೆ. ಅಕ್ಕಿಯಲ್ಲಿದ್ದ ಹುಳುಗಳನ್ನ ಬೇರ್ಪಡಿಸುವುದಕ್ಕೆ ಅಡುಗೆ ಸಿಬ್ಬಂದಿ ಪರದಾಡುತ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಧಿಕಾರಿಗಳ ಅವಾಂತರಕ್ಕೆ 4 ಅಕ್ಷರ ಕಲಿಯಲು ಬಂದ ಮಕ್ಕಳು ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿ ಎದುರಾಗಿದೆ. ಈಗಲಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಆ ದೇವರೇ ಬಲ್ಲ. ಬೀದರ್ನಿಂದ ಮಲ್ಲಿಕಾರ್ಜುನ ಮರಕಲೆ ಜೊತೆ ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.